ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಇದಂತೂ ವಿಶೇಷವಾದಂಥ ಸಂಚಿಕೆ ಹಾಗೂ ವಿಶೇಷವಾದಂಥ ಮಾಹಿತಿ ಇದಾಗಿದೆ. ಸಾಮಾನ್ಯವಾಗಿ ಈಗಂತೂ ಎಲ್ಲರ ಮನೆಯಲ್ಲೂ ಸಹ ವಾಸ್ತುಗಾಗಿ ಅಥವಾ ಇನ್ನೂ ಕೆಲವರು ಆಸಕ್ತಿ ಇಂಟ್ರೆಸ್ಟ್ಗಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಈಗಂತೂ ಕಾಮನ್ ಆಗಿ ಎಲ್ಲರೂ ಕೂಡ ಮನೆಯಲ್ಲಿ ಫಿಶ್ಗಳನ್ನು ಚಿಕ್ಕ ಚಿಕ್ಕ ಮೀನುಗಳನ್ನು ಸಾಕಿರ್ತಾರೆ. ಆದರೆ ಯಾವ ರೀತಿ ಕೇರ್ ಮಾಡಬೇಕು, ಯಾವ ಮೆಡಿಸಿನ್ ಆಗಬೇಕು, ಹಾಗೆ ಯಾವ ಫುಡ್ ಹಾಕೋದ್ರಿಂದ ಯಾವ ಮೆಡಿಸಿನ್ ಹಾಕೋದ್ರಿಂದ ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ, ಹೆಚ್ಚು ದೀರ್ಘಕಾಲಿಕವಾಗಿ ನಮ್ಮೊಂದಿಗೆ ಅವು ಕೂಡ ಬದುಕ್ತವೆ ಅನ್ನೋದು ಎಲ್ರಿಗೂ ಮಾಹಿತಿ ಗೊತ್ತಿರೋಲ್ಲ. ಹಾಗಾಗಿ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕಾಮನ್ ಆಗಿ ಗೋಲ್ಡನ್ ಫಿಶ್ ಅಥವಾ ಗೋಲ್ಡನ್ ಹೆಡ್ ಫಿಶ್ ಅಂತ ಏನಾದರೂ ನೀವೇನಾದರೂ ಮನೇಲಿ ಇಟ್ಟಿದ್ರೆ ಅದನ್ನು ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕು. ತುಂಬ ಸೆನ್ಸಿಟಿವ್, ಹಾಗೆ ಅದಕ್ಕೆ ಜೀರ್ಣಶಕ್ತಿ ಇರೋದಿಲ್ಲ ಅಂತೆ. ಹಾಗಾಗಿ ಅದು ಬೇಗ ಸಾಯುವಂಥದ್ದು, ಆರೋಗ್ಯ ಬೇಗ ಹಾಳಾಗ್ಬಿಡುತ್ತೆ. ಜಾಸ್ತಿ ಕೂಡ ಅದಕ್ಕೆ ಫುಡ್ ಹಾಕಬಾರ್ದು. ಡೈಲಿ 1 ಟೈಮ್ ಹಾಕೋದೇ ಬೆಸ್ಟು ನನ್ನ ಪ್ರಕಾರ. ಯಾಕೆಂದರೆ ಕಾಮನ್ ಆಗಿ ಹೇಳ್ತಾರೆ ಕೆಲವರು 2 ಟೈಮ್ ಕೂಡ ಫುಡ್ ಹಾಕ್ಬೋದು ಗೋಲ್ಡನ್ ಹೆಡ್ ಫಿಶ್ಗೆ ಅಥವಾ ಗೋಲ್ಡನ್ ಫಿಶ್ಗೆ ಅಂತ ಹೇಳ್ತಾರೆ. ಬಟ್ ನಾನು ಸಾಕಿದ್ದೀನಲ್ವಾ, ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಸ್ಟಾರ್ಟಿಂಗ್, ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ಅದು ಗೊತ್ತೆಲ್ಲ ತಿಳ್ಕೊಂಡ್ಮೇಲೆ ಈ ಮೀನುಗಳಿಗೆ ಡೈಲಿ 1 ಟೈಮ್ ಮಾತ್ರನೇ ಫಿಶ್ ಹಾಕಿ, ಮತ್ತು ಮೆಡಿಸಿನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ನೀವು ತಿಂಗಳಿಗೆ 2 ಸಲ ಹಾಕಿ, ಅಥವಾ ಕನಿಷ್ಠ ಪಕ್ಷ ತಿಂಗ್ಳಿಗೆ 1 ಸಲ ಆದ್ರೂ ನೀವು ಈ ಮೆಡಿಸಿನ್ನ ಆ ಫಿಶ್ಗಳಿಗೆ ನಾನು ಹಾಕ್ತಾ ಇದ್ದೀನಲ್ವಾ ಆ ಥರ ಕೈಯಲ್ಲಿ ಹಿಡ್ಕೊಂಡು ಹಾಕ್ಬೋದು. ಇಲ್ಲಾಂದರೆ ನೀವೇನು ಫಿಶ್ ಫುಡ್ ಹಾಕ್ತೀರಾ ಅದಕ್ಕೆ ಈ ಮೆಡಿಸಿನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಡ್ರೈ ಆದಮೇಲೆ ಆ ಫುಡ್ನು ಕೂಡ ನೀವು ನಿಮ್ಮ ಫಿಶ್ಗಳಿಗೆ ಫೀಡ್ ಮಾಡ್ಬೋದು. ಇದರಿಂದ ಅದಕ್ಕೇನಾಗುತ್ತೆ, ಆಗಲೇ ಹೇಳಿದ್ನಲ್ವ, ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಬೇಗ ಅನಾರೋಗ್ಯ ಅಂತಕ್ಕಂಥದ್ದು ಆ ಮೀನುಗಳಿಗೆ ಕಾಡುತ್ತೆ ಅಂತೇಳಿ ಆ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ. ಇನ್ನು ಮೆಡಿಸಿನ್ ನೋಡಿ, ಆಲ್ರೆಡಿ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ, ನ್ಯೂರೋಫಿಟ್ ಪ್ಲಸ್ ಮತ್ತು ಆಂಟಿ ಇಚ್, ಇವೆರಡೂ ಮೆಡಿಸಿನ್ ನೀವು ಗೋಲ್ಡನ್ ಫಿಶ್ ಅಥವಾ ಗೋಲ್ಡನ್ ಹೆಡ್ ಇಟ್ಟಿದ್ರೆ ಖಂಡಿತ ನೀವು ಇಟ್ಕೋಬೇಕು. ಇನ್ನು ನ್ಯೂರೋಫಿಟ್ ಪ್ಲಸ್ ಅದೇನಿದೆ ಫುಡ್ಡು, ಅದು ಎಲ್ಲ ಫಿಶ್ಗೂ ನೀವು ಹಾಕ್ಬೋದು. ತುಂಬ ಆರೋಗ್ಯವಾಗಿ ಎಲ್ಲ ಮೀನುಗಳು ಸಹ ಚೆನ್ನಾಗಿರುತ್ತೆ. ಇನ್ನು ಗೋಲ್ಡನ್ ಹೆಡ್ ಹಾಗೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ನಾನು ಹಿಡ್ಕೊಂಡಿದ್ನಲ್ಲ ಮೀನು, ಆ ರೀತಿ ಏನಾದ್ರು ನೀವು ಮನೇಲಿ ಸಾಕಿದ್ರೆ ಅದಕ್ಕೆ ತಿಂಗಳಿಗೆ 1 ಸಲ ಇನ್ನೊಂದು ಬೆಸ್ಟ್ ಟಿಪ್ ಏನಪ್ಪ ಅಂತಂದರೆ, ಮೆಡಿಸಿನ್ ಜೊತೆಗೇನೆ ನೀವು ಜಾಸ್ತಿ ಜಾಗ್ರತೆಯನ್ನು ವಹಿಸ್ಬೇಕಾಗುತ್ತೆ ಆ ಮೀನುಗಳಿಗೆ. ತಿಂಗಳಿಗೆ 1 ಸಲ ಏನಾಗಬೇಕು ಅಂದರೆ, ಬಟಾಣಿಯನ್ನು, ಉಪ್ಪು ಖಾರ ಏನೂ ಬೇಡ, ಅದು ಮಸಾಲೆ ಎಲ್ಲ ತಿನ್ನೋಲ್ಲ. ಹಾಗಾಗಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿ, ಹಸಿ ಬಟಾಣಿಯನ್ನು ಚೆನ್ನಾಗಿ ಬೇಯಿಸಬೇಕು. ಆಮೇಲೆ ಪುಡಿ ಮಾಡಿಬಿಟ್ಟು ನಿಮ್ಮ ಫಿಶ್ಗಳಿಗೆ ಫೀಡ್ ಮಾಡಬೇಕು. ಇದೊಂದು ಕೂಡ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದೇ ಒಂದು ಬೆಳ್ಳುಳ್ಳಿ, ನಿಮ್ಮ ಮನೇಲಿ ಫಿಶ್ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನನಗೆ ಇನ್ನು ನಮ್ಮ ಮನೆಯಲ್ಲಿ ಅಕ್ವೇರಿಯಂ ಜಾಸ್ತಿನೇ ಇಟ್ಟಿದ್ದೀನಿ. ನನಗೆ ಫಿಶ್ಗಳಂದರೆ ತುಂಬ ಇಷ್ಟ, ಚಿಕ್ಕ ಚಿಕ್ಕ ಮೀನುಗಳು ತುಂಬ ಇಷ್ಟ. ಇನ್ನು ಗೋಲ್ಡನ್ ಹೆಡ್ ಬಂದು 6 ರಿಂದ 8 ಫಿಶ್ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಕೇವಲ 1 ಬೆಳ್ಳುಳ್ಳಿಯನ್ನು ಮಾತ್ರ ಫೀಡ್ ಮಾಡ್ತೀನಿ. ಅದು ಹೇಗೆ ಅಂದರೆ, ಗೋಲ್ಡ್ ಫಿಶ್ ಮತ್ತು ಗೋಲ್ಡನ್ ಹೆಡ್ಗೆ ಮಾತ್ರ ಇದು ಹಸಿ ಬಟಾಣಿಯನ್ನು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಕಂಪ್ಲೀಟಾಗಿ, ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿನೋ ಅಥವಾ ಜಜ್ಜಿಬಿಟ್ಟು ನೀವು ಗೋಲ್ಡನ್ ಫಿಶ್ಗೆ ಹಾಕೋದ್ರಿಂದ ಅವುಗಳಿಗೆ ಆ್ಯಂಟಿಬಯೋಟಿಕ್ ಆಗುತ್ತೆ, ವರ್ಕ್ ಆಗಿ ಅದಕ್ಕೆ ಜೀರ್ಣಶಕ್ತಿಗೂ ಸಹ ಕೆಲಸ ಮಾಡುತ್ತೆ. ಹಾಗಾಗಿ ಬಟಾಣಿ ಅಥವಾ ಬೆಳ್ಳುಳ್ಳಿ ಎರಡನ್ನೂ ಫೀಡ್ ಮಾಡಿ. ಮತ್ತು ಮಂತ್ಲಿ 1 ಸಲ ಮೆಡಿಸಿನ್ ತೋರಿಸಿದ್ನಲ್ವಾ, ಏನಾದರೂ ಫಿಶ್ಗಳಿಗೆ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಆದರೆ ಆ್ಯಂಟಿ ಇಚ್ ಅಂತ ಒಂದು ಮೆಡಿಸಿನ್ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ಹಾಕ್ಬೇಕಾಗುತ್ತೆ. ಮತ್ತು ಫುಡ್ಡು ನ್ಯೂಟ್ರೋಫಿಟ್ ಪ್ಲಸ್ ಅಂತೇಳಿ ತೋರಿಸಿದ್ನಲ್ಲ, ಅದನ್ನು ಕೂಡ ಮಂತ್ಲಿ 1 ಇಲ್ಲ ಅಂದರೆ 2 ಸಲ ಹಾಕೋದ್ರಿಂದ ನೀವು ಮನೇಲಿರ್ತಕ್ಕಂಥ ಮೀನುಗಳು ತುಂಬ ಆರೋಗ್ಯವಾಗಿ ಇರುತ್ತೆ, ಹಾಗೆ ತುಂಬ ಆ್ಯಕ್ಟಿವ್ ಆಗಿ ಕೂಡ ಹೆಲ್ತಿಯಾಗಿ ಕೂಡ ಇರುತ್ತೆ. ನಂತರ ನನಗೆ ತುಳಸಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಮೀನುಗಳು, ಕಲರ್ಫುಲ್ ಫಿಶ್ಶು, ಮತ್ತು ಗೋಲ್ಡನ್ ಹೆಡ್ ಫಿಶ್ಗಳು ಮತ್ತು ಗೋಲ್ಡ್ ಫಿಶ್ಗಳು, ಚಿಕ್ಕ ಚಿಕ್ಕ ಮೀನುಗಳು ಎಲ್ಲ ಅಂದರೆ ನನಗೆ ತುಂಬಾ ಇಷ್ಟ. ಮತ್ತು ನಮ್ಮನೇಲಿ ಕಾಕ್ಟೇಲ್ ಬರ್ಡ್ಸ್ ಕೂಡ ನಾನು ಇಟ್ಕೊಂಡಿರ್ತೀನಿ. ಇದೆಲ್ಲ ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಯಾರಾದರೂ ಮೀನುಗಳನ್ನು ಸಾಕಿದರೆ ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ. ಎಲ್ಲ ಮೀನುಗಳು ಸಹ ಆರೋಗ್ಯದಿಂದ ಇರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.